ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಉಲ್ಟಾ ಹೊಡೆದ್ರ ರಾಜಣ್ಣ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಿದೆ. ಯಾಕಂದ್ರೆ ಮೊದಲು ಅವ್ರು ಹೇಳ್ತಾ ಇದ್ದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಪುರಾವೆಗಳಿದೆ ಅಂತ. ಆದ್ರೆ ಈಗ ಪುರಾವೆಗಳು ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಹಾಗಾದ್ರೆ ಇದರ ಹಿಂದೆ ಹೈಕಮಾಂಡ್ ಒತ್ತಡ ಏನಾದರೂ ಇದೆಯಾ ಅಂತ. ಏನೇ ಆದ್ರೂ ತಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದ್ರ ಅಥವಾ ಅವರು ಕನ್ವಿನ್ಸ್ ಮಾಡಿದ್ದಕ್ಕೆ ಒಳಗಾದ್ರ ಗೊತ್ತಿಲ್ಲ. ತನಿಖೆಯಾದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಒತ್ತಡ ರಾಜಣ್ಣ ಮೇಲಿರಬಹುದು. ಕಾಂಗ್ರೆಸ್ ಹೈಕಮಾಂಡ್ ಒತ್ತಡ ಇದೆಯಾ ಅನ್ನುವಂಥ ಗುಸುಗುಸು ಕೂಡ ಇದೆ. ಭಾರೀ ಕುತೂಹಲ ಹೆಚ್ಚಿಸಿದೆ KN ರಾಜಣ್ಣ ಅವರ ನಡೆ. ಕಾಂಗ್ರೆಸ್ ಹೈಕಮಾಂಡ್ ಒತ್ತಡ ಇದೆಯಾ ಅನ್ನುವಂತಹ ಮಾತು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಸದನದಲ್ಲಿ ಮಾತಾಡುವಾಗ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಆಗಿರಬಹುದು, ಫೂಟೇಜ್ ಆಗಿರಬಹುದು, ಎಲ್ಲದರ ಸಮೇತ ದೂರು ಕೊಡ್ತೀನಿ ಅಂತ ಇದೇ ರಾಜಣ್ಣ ಹೇಳಿದ್ರು. ಆದ್ರೆ ಈಗ ನನ್ನ ಹತ್ರ ಯಾವ ಡಾಕ್ಯುಮೆಂಟ್ಸು ಇಲ್ಲ ಅಂತಿದ್ದಾರಲ್ಲ, ಏನ್ ಕಾರಣ? ಹಾಗಾದ್ರೆ ಅಂಥ ಪ್ರಬಲ ಕಾರಣ ಏನಿದೆ ರಾಜಣ್ಣನವರಿಗೆ? ಸಭಾ ಬಹಳ ಮುಖ್ಯವಾಗಿರುವಂತದ್ದು ಹನಿ ಟ್ರಾಪ್ ಪ್ರಕರಣ ದಿನಕ್ಕೊಂದು ಸ್ವರೂಪವನ್ನು ಕೂಡ ಈಗ ಪಡ್ಕೊಳ್ತಾ ಇದೆ. ಸಹಜವಾಗಿ ಎಲ್ಲೊಂದ್ ಕಡೆ ರಾಜಣ್ಣ ಅವರು ಸದನದಲ್ಲಿ ಕೂಡ ನನ್ನ ಬಳಿ ಹನಿ ಟ್ರಾಪ್ ಸಂಬಂಧಪಟ್ಟಂಗೆ ಪುರಾವೆಗಳಿದಾವೆ ಅನ್ನುವಂತ ಅಂಶವನ್ನ ಪದೇ ಪದೇ ಒತ್ತಿ ಹೇಳಿದ್ರು. ಎಲ್ಲಾ ರೀತಿಯ ದಾಖಲೆಗಳು ನನ್ನ ಬಳಿ ಇದೆ ಎನ್ನುವಂತ ಮಾತನ್ನ ಹೇಳಿದ್ರು. ಸಹಜವಾಗಿ ಕೂಡ ಇದು ಮತ್ತೊಂದು ಘಟ್ಟ ತಲುಪುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಂತ ಸಂದರ್ಭದಲ್ಲೇ ಇದೀಗ ರಾಜಣ್ಣ ಅವರು ಕೂಡ ಯಾವುದೇ ದಾಖಲೆಗಳು, ಪುರಾವೆಗಳು ಇಲ್ಲ, ಸಾಕ್ಷಿಗಳಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನನ್ನ ಸರ್ಕಾರ ನಿವಾಸಕ್ಕೆ ಫುಟೇಜ್ ಕೂಡ ಅಂದ್ರೆ CCTV ಕೂಡ ಅಳವಡಿಸಿಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿವಸ ಆ ಸದನದಲ್ಲಿ ಹೇಳುವುದಕ್ಕೂ ಮೊದಲು ಇದು ಗೊತ್ತಿರಲಿಲ್ವಾ ಅನ್ನುವಂತ ಅಂಶ ಸಹಜವಾಗಿ ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ರಾಜಣ್ಣ ಅವರ ನಡೆ ಹೇಳಿಕೆ ಹಿಂದೆ ಕೂಡ ಹೈಕಮಾಂಡ್ ಒತ್ತಡ ಇದೆಯಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇತ್ತೀಚೆಗಷ್ಟೇ ಕೂಡ ರಾಷ್ಟ್ರೀಯ ನಾಯಕರು ವೇಣುಗೋಪಾಲ್ ಅವರು ಸೇರಿದಂತೆ ಎಲ್ಲ ನಾಯಕರು ಕೂಡ ರಾಜಣ್ಣ ಅವ್ರ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಖುದ್ದು CM ಭೇಟಿ ಸಂದರ್ಭದಲ್ಲಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಹಾಗಾಗಿ ರಾಜಣ್ಣ ಅವರ ಈ ವರಸೆ ಬದಲಾವಣೆ ಹಿಂದೆ ಹೈಕಮಾಂಡ್ ಒತ್ತಡ ಇದೆಯಾ ಅನ್ನುವಂಥದ್ದು ಕೂಡ ಸಹಜವಾಗಿ ವ್ಯಕ್ತ ಆಗ್ತಿರುವಂತದ್ದು. ಒಂದ್ ವೇಳೆ ತನಿಖೆ ಕೊಟ್ಟಿದೆ, ಅದರಲ್ಲಿ ಪಕ್ಷದೊಳಗೆ ಇರುವಂತದ್ದು ಕೂಡ ಯಾರಿದ್ದಾರೆ ಅವ್ರ ವಿರುದ್ಧ ಆರೋಪ ಮಾಡಬೇಕಾಗತ್ತೆ, ಅಥವಾ ಯಾರು ತನಿಖೆ ನಡೆಸಿ ತಮ್ಮದೇ ಪಕ್ಷದವರು ಅನ್ನುವಂತ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಅನಗತ್ಯವಾಗಿ ಸರ್ಕಾರ ನಡೆಯುವಂತ ಒಂದು ಸಂದರ್ಭದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಕಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಸಹಜವಾಗಿ ಕೂಡ ರಾಜಣ್ಣ ಅವರ ಮೇಲೆ ಒತ್ತಡ ಹಾಕಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ರಾಜಣ್ಣ ಅವರು ದೂರು ಕೊಡೋದಕ್ಕೂ ಕೂಡ ಹಿಂದೇಟ್ ಹಾಕಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ವಿ. ಯಾಕಂತಂದ್ರೆ ಕಳೆದ ಗುರುವಾರ ಕೂಡ ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದಂತಹ ಹಿನ್ನೆಲೆಯಲ್ಲಿ ಖುದ್ದು ಗೃಹ ಸಚಿವರು ಕೂಡ ಹೇಳ್ತಾರೆ, ದೂರನ್ನು ಕೊಡ್ಲಿ, ಲಿಖಿತ ದೂರನ್ನು ಕೊಡ್ಲಿ, ನಾವು ಉನ್ನತ ಮಟ್ಟದ ತನಿಖೆ ನಡೆಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಎಲ್ಲೊಂದ್ ಕಡೆ ಇದುವರೆಗೂ ಕೂಡ ದೂರನ್ನು ಕೊಟ್ಟಿಲ್ಲ, ಕೇವಲ ಗೃಹ ಸಚಿವರಿಗೆ ಮನವಿ ಕೊಟ್ಟಿದ್ದೇನೆ ಅನ್ನುವಂತ ರೀತಿಯಲ್ಲಿ ಕೂಡ ಅವರು 3 ಪುಟಗಳ ಪತ್ರವನ್ನು ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇರುವಂತದ್ದು. ಹಾಗಾಗಿ ಇನ್ನೂ ಕೂಡ ದೂರು ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ರಾಜಣ್ಣ ಅವರ ನಡೆ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ಹಿಂದೆ ಹೈಕಮಾಂಡ್ ಒತ್ತಡ ಕಾರಣ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.